ಬಿಡದಿ ಪೊಲೀಸರ ವಶದಲ್ಲಿ ಈಗ ಕಂಪ್ಲೀಟ್ ಶಾಸಕ ಗಣೇಶ್ ಇದ್ದಾರೆ. ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಕಂಪ್ಲೀಟ್ ಶಾಸಕ ಗಣೇಶ್ ಈಗ ಬಿಡದಿ ಪೊಲೀಸರ ವಶದಲ್ಲಿದ್ದಾರೆ. ಠಾಣೆಯಲ್ಲಿ ಕಂಪ್ಲೀಟ್ ಶಾಸಕ ಗಣೇಶ್ಗೆ ಫುಲ್ ಡ್ರಿಲ್ ಅಂದ್ರೆ ಪ್ರಶ್ನೆ ಮೇಲೆ ಪೊಲೀಸರು ಕೇಳ್ತಾ ಇದ್ದಾರೆ. ಶಾಸಕ ಆನಂದ್ ಸಿಂಗ್ ಮೇಲೆ ನಾನು ದೈಹಿಕವಾಗಿ ಹಲ್ಲೆ ಮಾಡಿಲ್ಲ, ಅವತ್ತು ಆಕಸ್ಮಿಕವಾಗಿ ನಡೆದಂತಹ ಘಟನೆ ವೇಳೆ ಶಾಸಕರಾದ ತನ್ವೀರ್ ಸೇಠ್, ಭೀಮಾ ನಾಯಕ್ ಕೂಡ ಇದ್ರು ಮತ್ತು ಹರಿಹರ ಕ್ಷೇತ್ರದ ಶಾಸಕ ರಾಮಪ್ಪ ಕೂಡ ಸ್ಥಳದಲ್ಲಿದ್ದರು. ಘಟನೆ ನಡೆದಾಗ ಈ ಮೂವರು ಶಾಸಕರು ಸ್ಥಳದಲ್ಲಿ ಇದ್ದರು. ಆನಂದ್ ಸಿಂಗ್ ಮೇಲೆ ನನಗೆ ವೈಯಕ್ತಿಕ ದ್ವೇಷ ಇಲ್ಲ. ಶಾಸಕ ಆನಂದ್ ಸಿಂಗ್ ನನ್ನ ಅಣ್ಣನ ಸಮಾನ. ವಿಚಾರಣೆಯಲ್ಲಿ ಪೊಲೀಸರಿಗೆ ಶಾಸಕ ಗಣೇಶ್ ಹೇಳಿಕೆಯನ್ನ ನೀಡಿದ್ದಾರೆ. ಬಿಡದಿ ಪೊಲೀಸರ ವಶದಲ್ಲಿ ಈಗ ಕಂಪ್ಲೀಟ್ ಶಾಸಕ ಗಣೇಶ್ ಇದ್ದಾರೆ. ಅಷ್ಟೆಲ್ಲ ಈಗ ಪೊಲೀಸರು ವಿಚಾರಣೆಗೆ ಕೂಡ ಒಳಪಡಿಸಿದ್ದಾರೆ. ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಪೊಲೀಸರು. ಶಾಸಕ ಆನಂದ್ ಸಿಂಗ್ ಮೇಲೆ ನಾನು ದೈಹಿಕವಾಗಿ ಹಲ್ಲೆ ಮಾಡಿಲ್ಲ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಅವತ್ತು ಆಕಸ್ಮಿಕವಾಗಿ ನಡೆದಂತಹ ಘಟನೆ ವೇಳೆ ಶಾಸಕರಾದ ತನ್ವೀರ್ ಸೇಠ್ ಮತ್ತು ಭೀಮಾ ನಾಯಕ್, ಹರಿಹರ ಕ್ಷೇತ್ರದ ಶಾಸಕ ರಾಮಪ್ಪ ಕೂಡ ಅಲ್ಲೇ ಸ್ಥಳದಲ್ಲಿ ಇದ್ದರು. ಘಟನೆ ನಡೆದಾಗ ಈ ಮೂವರು ಶಾಸಕರು ಸ್ಥಳದಲ್ಲೇ ಇದ್ದರು ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಆನಂದ್ ಸಿಂಗ್ ಮೇಲೆ ನನಗೆ ಯಾವುದೇ ರೀತಿ ವೈಯಕ್ತಿಕವಾಗಿ ದ್ವೇಷ ಇಲ್ಲ ಅಂತ ಕೂಡ ಕಂಪ್ಲೀಟ್ ಶಾಸಕರು ಹೇಳಿಕೆಯನ್ನ ನೀಡಿದ್ದಾರೆ. ಶಾಸಕ ಆನಂದ್ ಸಿಂಗ್ ನನ್ನ ಅಣ್ಣನ ಸಮಾನ. ವಿಚಾರಣೆಯಲ್ಲಿ ಪೊಲೀಸರಿಗೆ ಶಾಸಕ ಗಣೇಶ್ ಹೇಳಿಕೆಯನ್ನ ನೀಡಿದ್ದಾರೆ. ಹೀಗೆ ಅನೇಕ ಪ್ರಶ್ನೆಗಳನ್ನೇನು ಪೊಲೀಸರು ಕೇಳಿದಂತ ಸಂದರ್ಭದಲ್ಲಿ ಶಾಸಕ ಗಣೇಶ್ ಅವರು ಅದಕ್ಕೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಆ ದಿನ ಅಂದ್ರೆ ಈಗಲ್ಟನ್ ರೆಸಾರ್ಟ್ ನಲ್ಲಿ ಏನೆಲ್ಲ ನಡೀತು ಮತ್ತೆ ಯಾವ ರೀತಿ ಹಲ್ಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಾನು ಯಾವುದೇ ರೀತಿ ಹಲ್ಲೆಯನ್ನ ಮಾಡಿಲ್ಲ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಆ ದಿನ ಮೂರು ಶಾಸಕರು ಕೂಡ ಅಲ್ಲೇ ಇದ್ರು, ಬೇಕಂದ್ರೆ ಕೇಳ್ಬೋದು. ಸೊ ಹೀಗಾಗಿ ಅವರು ಕೂಡ ಇದರಲ್ಲೇ ಎಲ್ಲ ನೋಡಿದ್ದಾರೆ ಏನೆಲ್ಲ ಘಟನೆಗಳು ನಡೀತು. ಸೊ ಇದ್ರ ಬಗ್ಗೆ ನನ್ಗೆ ಯಾವುದೇ ರೀತಿ ಆನಂದ್ ಸಿಂಗ್ ಮೇಲೆ ದ್ವೇಷ ಇಲ್ಲ ಅಂತ ಶಾಸಕ ಗಣೇಶ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಪೊಲೀಸರ ಮುಂದೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್. ನಟರಾಜ್, ಈಗ ವಿಚಾರಣೆ ವೇಳೆ ಪೊಲೀಸರು ಏನೆಲ್ಲ ಕೇಳಿದ್ದಾರೆ ಮತ್ತು ಗಣೇಶ್ ಅವರು ಅದಕ್ಕೆ ಯಾವ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ? ದಿವ್ಯ, ಸತತ ಒಂದು ಮುಕ್ಕಾಲು ಗಂಟೆಯಿಂದಲೂ ಕೂಡ ಕಂಪ್ಲೀಟ್ ಶಾಸಕ ಆದಂತಹ ಗಣೇಶ್ ಅವರ ತನಿಖೆ ಈಗಾಗಲೇ ಕೂಡ ನಡೀತಾ ಇದೆ. ಬಿಡದಿ ಪೊಲೀಸ್ ಠಾಣೆಯಲ್ಲಿ ತನಿಖಾಧಿಕಾರಿಯಾದಂತಹ ಜೀವನ್ ಅವರ ನೇತೃತ್ವದಲ್ಲಿ ಈಗಾಗಲೇ ಕೂಡ ತನಿಖೆ ಆರಂಭಿಸಿರ್ತಕ್ಕಂಥದ್ದು. ಸುಮಾರು ಈ ಬಿಡದಿ ಪೊಲೀಸ್ ಠಾಣೆಗೆ ಬರ್ತಾ ಇದ್ದಂಗೆ ಅವರಿಗೆ ಬಿಡದಿ ಇಡ್ಲಿಯನ್ನು ಕೊಟ್ಟರು ಬೆಳಗಿನ ಉಪಹಾರಕ್ಕೆ. ಉಪಹಾರ ಮುಗಿಸಿದ ನಂತರ ಸುಮಾರು ಅರ್ಧ ಗಂಟೆಯಿಂದಲೂ ಕೂಡ ನಿರಂತರವಾಗಿ ಕೂಡ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಜನವರಿ 20ರಂದು ಬಿಡದಿಯ ಈಗಲ್ಟನ್ ರೆಸಾರ್ಟ್ನಲ್ಲಿ ಆನಂದ್ ಸಿಂಗ್ ಮತ್ತು ಕಂಪ್ಲೀಟ್ ಶಾಸಕರ ನಡುವೆ ಗಲಾಟೆ ಏನಿತ್ತು, ಆ ಗಲಾಟೆಯ ಸಂಪೂರ್ಣ ವಿವರವನ್ನು ಈಗಾಗಲೇ ಕೂಡ ಈಗ ಕಂಪ್ಲೀಟ್ ಶಾಸಕರು ಹೇಳ್ತಿರ್ತಕ್ಕಂಥದ್ದು. ಜನವರಿ 18ರಂದು ಈಗಲ್ಟನ್ನಲ್ಲಿ ಆನಂದ್ ಸಿಂಗ್ ನಡುವೆ ನಮ್ಮದು ವೈಯಕ್ತಿಕವಾಗಿ ಅವರ ನಡುವೆ ಯಾವುದೇ ರೀತಿಯಾದಂತಹ ದ್ವೇಷ ಇಲ್ಲ, ನನ್ನ ಸಹೋದರನ ಇದ್ದಾಗೆ ಕೂಡ ಆನಂದ್ ಸಿಂಗ್, ನಾನು ಯಾವುದೇ ರೀತಿಯಾದಂತಹ ದೈಹಿಕ ಹಲ್ಲೆ ಕೂಡ ನಡೆದಿಲ್ಲ. ಅಂದು ಕೂಡ ಆಕಸ್ಮಿಕವಾದಂತಹ ಘಟನೆ ಕೂಡ ಆಗಿರ್ತಕ್ಕಂಥದ್ದು. ಆ ಘಟನೆ ನಡೆದ ಸಂದರ್ಭದಲ್ಲಿ ಮೈಸೂರಿನ ನರಸಿಂಹರಾಜ್ ಕ್ಷೇತ್ರದ ಶಾಸಕರಾದಂತಹ ತನ್ವೀರ್ ಸೇಠ್ ಹಾಗೂ ಭೀಮಾ ನಾಯಕ್ ಸೇರಿದಂತೆ ಮೂವರು ಶಾಸಕರು ಕೂಡ ಅಲ್ಲಿ ಹಾಜರಿದ್ದರು. ಈ ಘಟನೆಯ ಸಂಪೂರ್ಣ ವಿವರ ಕೂಡ ಅವರು ಹೇಳ್ತಾರೆ. ಇದಲ್ಲದೆ ಕೂಡ ಅಲ್ಲಿ ಕೆಲವು ಸ್ಥಳೀಯವಾದಂತಹ ಅಲ್ಲಿ ಇದ್ರು ಮಾಹಿತಿ ಕೂಡ ಹೇಳ್ತಾ ಇದ್ದಾರೆ. ಆದರೆ ದೈಹಿಕವಾಗಿ ನಾನು ಯಾವುದೇ ರೀತಿಯಾದಂತಹ ಹಲ್ಲೆ ಕೂಡ ಅವರ ಮೇಲೆ ನಡೆಸಿಲ್ಲ ಅನ್ನೋದು ಅವರ ಗಣೇಶ್ ಅವರು ಹೇಳಿರ್ತಕ್ಕಂಥದ್ದು. ದಿವ್ಯಾ, ಓಕೆ, ಈಗ ವಿಚಾರಣೆ ಎಲ್ಲಿ ತನಕ ಬಂದಿದೆ? ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ, ಏನಾಗ್ತಾ ಇದೆ ಅಲ್ಲಿ? ಈಗ ನೀವು ಗಮನಿಸಬಹುದು, ನಾವು ಬಿಡದಿ ಪೊಲೀಸ್ ಸ್ಟೇಷನ್ನ ಮುಂಭಾಗದಲ್ಲೇ ಇದ್ದೇವೆ. ಈಗಾಗಲೇ ಕೂಡ ವಿಚಾರಣೆ ಕೂಡ ಇನ್ನೂ ಕೂಡ ನಡೀತಾ ಇರ್ತಕ್ಕಂಥದ್ದು. ಸುಮಾರು 45 ನಿಮಿಷಗಳ ಆಗಿದೆ. ಇನ್ನೂ ಕೂಡ ತನಿಖಾಧಿಕಾರಿಯ ಜೀವನ್ ಅವರ ನೇತೃತ್ವದಲ್ಲಿ ಈಗಾಗಲೇ ಕೂಡ ಇನ್ನೂ ಕೂಡ ತನಿಖೆ ನಡೀತಾನೆ ಇದೆ. ಜನವರಿ 20ರಂದು ನಡೆದಂತಹ ಸಂಪೂರ್ಣವಾದಂತಹ ಪ್ರಕರಣದ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ ಕೂಡ ಬಳ್ಳಾರಿಯ ಕಂಪ್ನಿಯಿಂದ ಬಂದಂತಹ ಅವರ ಬೆಂಬಲಿಗರೇನಿದ್ದಾರೆ, ಅವರ ಆಪ್ತರೇನಿದ್ದಾರೆ, ಅವರನ್ನ
ಒಂದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಒಂದು ಜಾಮೀನು ಪ್ರಕ್ರಿಯೆಗಳು ಯಾವ ರೀತಿಯಾದಂಥ ನಡೆಸಬೇಕು, ಇದಲ್ಲದೆ ಕೂಡ ಅವರು ಜಾಮೀನು ನೀಡಬೇಕಾದ್ರೆ ಯಾವ ಹಂತವನ್ನು ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿಯ ಸ್ಥಳೀಯರ ಒಂದು ಏನು ಅವರ ಸಹೋದರರು ಏನಿದ್ದಾರೆ, ಕಂಪ್ಲಿ ಶಾಸಕ ಗಣೇಶ್ ಅವರ ಸಹೋದರ ಆಗಿರ್ಬೋದು, ಹಾಗೆ ಏನು ಒಂದು ಕಂಪ್ನಿಯಿಂದ ಬಂದಂತಹ ಅವರ ಬೆಂಬಲಿಗರನ್ನ ಈಗ ಒಬ್ಬೊಬ್ಬನೇ ಪೊಲೀಸ್ ಸ್ಟೇಷನ್ ಒಳಭಾಗದಲ್ಲಿ ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರನ್ನು ಕೂಡ ಅಲ್ಲಿ ಕೂಡ ಅವ್ರನ್ನು ವಿಚಾರಣೆ ನಡೆಸ್ತಾ ಇದ್ದಾರೆ. ಅಲ್ಲಿ ವಿಚಾರಣೆ ನಡೆಸಿ ಏನು ಬೇಲ್ ಅಪ್ಲಿಕೇಶನ್ ಯಾವ ರೀತಿ ಅದು ಮೂವ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅವರು ಈಗ ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ದಿವ್ಯಾ, ಓಕೆ, ಈಗ ಇದಾದ ನಂತರ ಅಂದ್ರೆ ವಿಚಾರಣೆ ನಡೆಸಿದ ನಂತರ ಮುಂದೆ ಏನ್ ಪ್ರೊಸೀಜರ್ಸ್ ಇರುತ್ತೆ ನಟರಾಜ್? ಇದು ಸಂಪೂರ್ಣವಾಗಿ ಏನು ಒಂದು ತನಿಖೆ ಇಲ್ಲಿ ಮುಗಿದ ನಂತರ ಇಲ್ಲಿಂದ ನೇರವಾಗಿ ಏನು ರಾಮನಗರ ಜಿಲ್ಲಾಸ್ಪತ್ರೆಗೆ ಅವರನ್ನ ಕಂಪ್ಲಿ ಶಾಸಕರನ್ನ ಕರ್ಕೋಗ್ತಾರೆ. ಅಲ್ಲಿ ಈಗಾಗಲೇ ಕೂಡ ರಾಮನಗರ ಜಿಲ್ಲಾ ಆಸ್ಪತ್ರೆಯಲ್ಲಿ ಡಾಕ್ಟರ್ ವೆಂಕಟೇಶ್ ಅವರ ನೇತೃತ್ವದ ತಂಡ ಏನು ಒಂದು ಇಲ್ಲಿಂದ ಕರ್ಕೋಗುವಂತಹ ಕಂಪ್ಲಿ ಶಾಸಕರನ್ನ ಒಂದು ವಿಚಾರಣೆ, ಒಂದು ದೈಹಿಕವಾಗಿ ಒಂದು ಪರೀಕ್ಷೆ ನಡೆಸೋಕ್ಕೂ ಸಿದ್ಧತೆಯನ್ನು ನಡೆಸಿದ್ದಾರೆ. ಅಲ್ಲಿ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಒಂದು ದೇಹದ ಪರೀಕ್ಷೆ ಕೂಡ ಅಲ್ಲಿ ನಡೆಸ್ತಾರೆ. ಆ ಪರೀಕ್ಷೆ ಮುಗಿದ ನಂತರ ನೇರವಾಗಿ ಅಲ್ಲಿಂದ ಒಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಏನೋ ಒಂದು ರಾಮನಗರ ಜಿಲ್ಲಾ ನ್ಯಾಯಾಧೀಶರಾದಂತಹ ಅನಿತಾ ಅವರು ಅವರ ಮುಂಭಾಗ ಏನು ಒಂದು ಅವ್ರನ್ನ ಹಾಜರುಪಡಿಸ್ತಾರೆ. ಅಲ್ಲಿ ವಿಚಾರಣೆ ಆರಂಭ ಆಗ್ತದೆ. ಸರ್ಕಾರಿ ಅಭಿಯೋಜಕರು ಹಾಗೂ ಏನು ಒಂದು ಕಂಪ್ಲಿ ಶಾಸಕರ ಪರ ವಕೀಲರು ಕೂಡ ಅಲ್ಲಿ ವಾದ ವಿವಾದಗಳ ಚರ್ಚೆ ಆಗ್ತದೆ. ಅಲ್ಲಿ ಒಂದು ವೇಳೆ ಜಾಮೀನು ಅರ್ಜಿಗಾಗಿ ಒಂದು ಚರ್ಚೆ ನಡೆದಾಗ ಸಂದರ್ಭದಲ್ಲಿ ಅಲ್ಲಿ ವಾಸ್ತವವಾಗಿ ಯಾವ ರೀತಿಯಾದಂತಹ ಮುಂದಿನ ದಿನಗಳಲ್ಲಿ ಅಂದರೆ ಅವರಿಗೆ ಜೆಸಿ ಇದು ನೀಡ್ತಾರ ಅಥವಾ ಪೊಲೀಸ್ ಕಸ್ಟಡಿಗೆ ಒಪ್ಪಿಸ್ತಾರ ಅನ್ನೋದನ್ನ ತನಿಖೆಯ ನಂತರ ಅಷ್ಟೇ, ಅಂದರೆ ಮಧ್ಯಾಹ್ನ 3 ಗಂಟೆ ನಂತರಕ್ಕೆ ಸ್ಪಷ್ಟ ಚಿತ್ರಣ ದೊರೆಯಲಿದೆ. ದಿವ್ಯಾ, ಓಕೆ, ಈಗ ಅವರು ಜಾಮೀನು ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈ ವಿಚಾರಣೆಯಲ್ಲಿ ಅವರು ಏನೆಲ್ಲ ಹೇಳಿಕೆಯನ್ನ ಪಡೆದಿದ್ದಾರೆ, ಅದ್ರ ಮೇಲೂ ಕೂಡ ಜಾಮೀನು ಅರ್ಜಿ ಕೊಡ್ಬೇಕೋ ಕೊಡಬಾರ್ದು ಅನ್ನೋದ್ರ ಬಗ್ಗೆ ನಿಂತಿದೆ ಅಲ್ವಾ? ಖಂಡಿತ ದಿವ್ಯ, ಯಾವುದೇ ಕೂಡ ಪ್ರಕರಣ ಆದರೂ ಕೂಡ ಬಂಧನ ಆದ ಸಂದರ್ಭದಲ್ಲಿ ಬಂಧಿತ ಆರೋಪಿಯಿಂದ ಸಂಪೂರ್ಣ ಪ್ರಕರಣದ ಮಾಹಿತಿಯನ್ನು ಪಡ್ಕೋತಾರೆ. ಅದೇ ರೀತಿಯಾದಂತಹ ಕಂಪ್ಲಿ ಶಾಸಕ ಗಣೇಶ್ ಅವರ ಏನು ಒಂದು ಘಟನೆಯ ಸಂಬಂಧ ಸಂಪೂರ್ಣವಾದಂತಹ ಮಾಹಿತಿ ಪಡ್ಕೊಂಡಿದ್ದಾರೆ. ಈ ಹಿಂದೆ ಏನು ಒಂದು 18ರಂದು ನಡೆದಂತಹ ಪ್ರಕರಣ ಏನಿದೆ, ಆ ಸಂಪೂರ್ಣ ಪ್ರಕರಣ ಈಗಾಗಲೇ ಕೂಡ ಆನಂದ್ ಸಿಂಗ್ ಇವರ ವಿರುದ್ಧ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವರ ವಿರುದ್ಧ ಒಂದು 504 ಹಾಗೂ 506 ಗಂಭೀರವಾದಂತಹ ಪ್ರಕರಣಗಳು ಇವರ ವಿರುದ್ಧ ಈಗಾಗಲೇ ಕೂಡ ದಾಖಲಾಗಿರ್ತಕ್ಕಂಥದ್ದು. ಆ ಪ್ರಕರಣದ ದಾಖಲಾಗಿರುವಂತಹ ಪೊಲೀಸರು ಈಗಾಗಲೇ ಕೂಡ ಇವರನ್ನು ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ. ಅಲ್ಲಿ ಅವತ್ತು ಯಾವ ರೀತಿಯಾದಂತಹ ಘಟನೆ ಆಯಿತು, ನಿಜವಾಗ್ಲೂ ಕೂಡ ಆನಂದ್ ಸಿಂಗ್ ಮೇಲೆ ಇವರು ಹಲ್ಲೆ ಮಾಡಿದ್ರ ಎಲ್ಲ ಮಾಹಿತಿಯನ್ನು ಕೂಡ ಈಗಾಗಲೇ ಕೂಡ ಕಲೆ ಹಾಕಿರ್ತಕ್ಕಂಥದ್ದು. ಈಗಾಗಲೇ ಕೂಡ ವಿಚಾರಣೆ ವೇಳೆ ಆನಂದ್ ಸಿಂಗ್ ವಿರುದ್ಧ ಯಾವುದೇ ರೀತಿಯಾದಂತಹ ದೈಹಿಕವಾದಂತಹ ಹಲ್ಲೆ ನಡೆಸಿಲ್ಲ ಅನ್ನೋದು ಮಾಹಿತಿ ಕೂಡ ಹೇಳಿದ್ದಾರೆ. ಈ ಎಲ್ಲ ಮಾಹಿತಿಯನ್ನು ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ. ಇವರ ಹೇಳಿಕೆಯನ್ನು ಕೂಡ ಈಗ ಪೊಲೀಸರು ಕಲೆ ಹಾಕಿ ಇಲ್ಲಿಂದ ನೇರವಾಗಿ ಆಸ್ಪತ್ರೆಗೆ ಕೊಂಡೋಗಿ ಅಲ್ಲಿ ಒಂದು ನ್ಯಾಯಾಧೀಶರ ಮುಂದೆ ಈಗ ಹಾಜರುಪಡಿಸ್ತಾರೆ. ಅಲ್ಲಿ ನ್ಯಾಯಾಧೀಶರು ಮುಂದಿನ ಯಾವ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ದಿವ್ಯಾ, ಓಕೆ, ಧನ್ಯವಾದಗಳು ನಟರಾಜ್ ತಮ್ಮ ಮಾಹಿತಿಗಾಗಿ.